ನಿಮ್ಮ ನಾಯಿ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ನಿಮಗೆ ಗೊತ್ತಾಗತ್ತೆ. ಅದಕ್ಕಿಂತ ಮುಂಚೆ ಫಾಲೋ ಮಾಡೋದನ್ನು ಮರಿಬೇಡಿ. ಕ್ವಶನ್ ನಂಬರ್ 1. ಒಂದು ತರಬೇತಿ ಪಡೆದ ನಾಯಿ ಎಷ್ಟು ದೂರದ ವಾಸನೆ ಹಿಡಿಯಬಲ್ಲದು? ಆಪ್ಷನ್ ಎ 10 ಮೀಟರ್, ಆಪ್ಷನ್ ಬಿ 500 ಮೀಟರ್, ಆಪ್ಷನ್ ಸಿ 1 ಕಿಲೋಮೀಟರ್ಗಿಂತ ಹೆಚ್ಚು. ಥಿಂಕ್ ಮಾಡಿದ್ರಾ? ಎಸ್, ಇಟ್ಸ್ ಆಪ್ಷನ್ ಸಿ 1 ಕಿಲೋಮೀಟರ್ಗಿಂತ ಹೆಚ್ಚು. ಕ್ವಶನ್ ನಂಬರ್ 2. ನಾಯಿಗಳು ಮನುಷ್ಯರ ಭಾವನೆಗಳನ್ನು ವಾಸನೆ ಮೂಲಕ ಗುರುತಿಸಬಹುದಾ? ಆಪ್ಷನ್ ಎ ಇಲ್ಲ, ಆಪ್ಷನ್ ಬಿ ಹೌದು ಬೆವರು ಮತ್ತು ಉಸಿರಿನಿಂದ, ಆಪ್ಷನ್ ಸಿ ತರಬೇತಿ ನೀಡಿದರೆ ಮಾತ್ರ. ಗೊತ್ತಾಯ್ತಾ? ಇಟ್ಸ್ ಆಪ್ಷನ್ ಬಿ ಹೌದು ಬೆವರು ಮತ್ತು ಉಸಿರಿನಿಂದ. ಕ್ವೆಶ್ಚನ್ ನಂಬರ್ 3. ನಾಯಿಯ ಮೆದುಳಿನಲ್ಲಿ ವಾಸನೆ ಗುರುತಿಸಲು ಮುಖ್ಯವಾದ ಭಾಗ ಯಾವುದು? ಆಪ್ಷನ್ ಎ ಮುಂಭಾಗದ ಮೆದುಳು, ಆಪ್ಷನ್ ಬಿ ಓಲುಫ್ಯಾಕ್ಟರಿ ಬಲ್ಬ್, ಆಪ್ಷನ್ ಸಿ ಸಮತೋಲನದ ಮೆದುಳು. ನೀವು ಥಿಂಕ್ ಮಾಡ್ತಿರೋದೇ ಕರೆಕ್ಟು. ಇಟ್ಸ್ ಆಪ್ಷನ್ ಬಿ ಓಲುಫ್ಯಾಕ್ಟರಿ ಬಲ್ಬ್. ಕ್ವೆಶ್ಚನ್ ನಂಬರ್ 4. ನಾಯಿಗಳು ತಮ್ಮ ಮೂಗು ಮುಖ್ಯವಾಗಿ ಯಾವ ಉದ್ದೇಶಕ್ಕಾಗಿ ಉಪಯೋಗಿಸ್ತವೆ? ಆಪ್ಷನ್ ಎ ತಮ್ಮ ಬೆಡ್ ಹುಡ್ಕೋಕೆ, ಆಪ್ಷನ್ ಬಿ ಭಾವನೆಗಳನ್ನು ಗುರುತಿಸಲು, ಆಪ್ಷನ್ ಸಿ ನೆರಳುಗಳ ಹಿಂದೆ ಓಡಲು. ನೀವು ಓಡ್ಕೊಂಡು ಥಿಂಕ್ ಮಾಡ್ತಾ ಇದ್ದೀರಾ? ಎಸ್, ಇಟ್ಸ್ ಆಪ್ಷನ್ ಬಿ ಭಾವನೆಗಳನ್ನು ಗುರುತಿಸಲು. ಲಾಸ್ಟ್ ಕ್ವಶನ್. ಯಾವ ನಾಯಿ ತಳಿಗೆ ಸ್ಮೆಲ್ ಸೆನ್ಸ್ ಜಾಸ್ತಿ ಇರುತ್ತೆ? ಆಪ್ಷನ್ ಎ ಬುಲ್ಡಾಗ್, ಆಪ್ಷನ್ ಬಿ ಪೊಮೇರಿಯನ್, ಆಪ್ಷನ್ ಸಿ ಬ್ಲಡ್ ಹೌಂಡ್. ಕರೆಕ್ಟಾಗಿ ಥಿಂಕ್ ಮಾಡ್ತಾ ಇದ್ದೀರಾ? ಇಟ್ಸ್ ಆಪ್ಷನ್ ಸಿ ಬ್ಲಡ್ ಹೌಂಡ್. ನಿಮ್ಮ ನಾಯಿಯ ಮೂಗಿನ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಾ? ಹಾಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಯೂಟ್ಯೂಬ್ಗೆ ಹೋಗಿ ಕಂಪ್ಲೀಟ್ ವಿಡಿಯೋ ನೋಡಿ ತಿಳ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ.